ಪರವಾಗಿಲ್ಲ ಬೈರಿ ಗೈಸ್. ನಂಗೆ ಸ್ಪೆಷಲ್ ವೆಕೇಶನ್ ಹಾಕೊಳ್ಳೋದನ್ನ ಹೇಳ್ತಾ ಇದ್ರಿ ನಿಮ್ದೇನು ಇದು ವಸ್ತ್ರ ಇದು ಇರುವಾಗ ಏನಕ್ಕೆ ಬೇರೆ ಕಡೆ ಎಲ್ಲ ಶಾಪ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದು ಸೀಮಂತ್ ಯಾಕಂದ್ರೆ ಅವತ್ತೊಂದ್ ದಿವಸ ಹೇಳಿ ತಕ್ಕ ನಾನು ಕೊಡಿಸ್ತೀನಿ ಅಂದ್ಬಿಟ್ಟಿದ್ದೀನ. ಬೇಜಾರಾಗ್ತಾ ಇದೆಯಾ? ಬೇಜಾರೇನು ಇಲ್ಲ, ಮತ್ತೆ ಆರಾಮ್. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೋಡ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಸೀಮಂತ ಸ್ಯಾರಿ ತೊಗೊಳಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಎಲ್ಲರೂ ಅನ್ಕೊಂತೀರಾ ಏನು ಬರೀ ಶಾಪಿಂಗ್ ಮತ್ತು ಸೀಮಂತದ್ದೇ ಆಗ್ತಿದ್ದೀರಂತ. ಇನ್ನೊಂದು ತಿಂಗಳಿದೆ, ಅದ್ರ ಬಗ್ಗೆನೇ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರತಿದಿನ ಅದ್ರ ಮೇಲೆ ಕೆಲಸ ಮಾಡ್ತಿದ್ದೀವಿ. ಕನ್ವೆನ್ಷನ್ ಹಾಲ್ ಅಂತೆ, ಈವೆಂಟ್ ಅಂತೆ, ಕ್ಯಾಟ್ರಿಂಗ್, ಫೋಟೋಗ್ರಫಿ, ಅದು ಇದು ಅಂತ ಅದ್ರ ಮೇಲೇ ಕೆಲಸ ಆಗಿಬಿಟ್ಟಿದೆ. ಸೊ ಅದನ್ನೇ ತೋರಿಸ್ಬೇಕು ಆಬ್ವಿಯಸ್ ಆಗಿ ವೀಡಿಯೋಸ್ಗಳಲ್ಲಿ. ಸೊ ಇನ್ನು ಮುಂದೆ ನೆಕ್ಸ್ಟ್ ನನ್ನ ಸೀಮಂತ ಆಗೋವರೆಗೂ ಜಾಸ್ತಿ ನನ್ನ ಸೀಮಂತ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಎಲ್ಲ ಸೀಮಂತ ಸೀರೀಸ್ ಬರ್ತಾ ಇರುತ್ತೆ ಎಲ್ಲ ಚಾನಲ್ಗಳಲ್ಲೂ. ಸೊ ಇವಾಗ ಬ್ಯಾಂಗ್ಳೂರಲ್ಲಿದ್ದೀವಿ, ಶಾಪಿಂಗ್ಗೆ ಬಂದಿದ್ದೀವಿ. ಎಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ನಮಸ್ಕಾರ. ಇಷ್ಟು ಜನ ಇದ್ದಾರೆ. ದೊಡ್ಡ ಸೀರೆ ತಗೊಳಕ್ ಹೋಗ್ತಾ ಇದೀವಿ. ಇಷ್ಟು ದಿನ ಚಿಕ್ಕದ್ ತಗೊಳಕ್ ಹೋಗ್ತಿದ್ವಿ. ಇವತ್ತು ಮೇನ್ ಕ್ಯಾರೆಕ್ಟರ್ ಆದ್ರ ಮಧುಶ್ರೀ ಅವರಿಗೆ ಸೀರೆ ತಗೊಳಕ್ ಹೋಗ್ತಾ ಇದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ಹಸ್ಬೆಂಡ್ ಪ್ಲೀಸ್ ನೀವು ಇವತ್ತು ಕೋಆಪರೇಟ್ ಮಾಡಬೇಕು. ಅರ್ಜೆಂಟ್ ಮಾಡಂಗಿಲ್ಲ, ನಾಚ್ಕೊಳಂಗಿಲ್ಲ, ನೀವೇ ಸೆಲೆಕ್ಟ್ ಮಾಡಬೇಕು. ಮಾಡ್ತಾರಲ್ಲ ಕೋಆಪರೇಟ್ ಗೈಸ್. ನಮ್ಮನ್ನ ಬಂದ್ಬಿಡ್ತು ಅವ್ರಿಗೆ ಹೇಳು ನಿಲ್ಸ್ತಾರಂತಿಲ್ಲ, ನಮ್ಮನ್ನ ಬಿಟ್ಬಿಟ್ಟಾರ ತಗೊಳ್ಳಿ ಅಂತಂದ್ರೆ ನಾವೇ ಬರ್ಬೇಕಂತೆ ಸೆಲೆಕ್ಟ್ ಮಾಡಕ್ಕೆ. ಇನ್ನೇನು ಮತ್ತೆ ತಗೋತೀವ ಸೀಮಂತ ಸಾರಿ ಅಂತ ಒಂದ್ ತಗೊಳ್ಳೋದು ಬರ್ಬೇಕು ಜೊತೆಲಿ. ಅಂಡ್ ತಗೊಳ್ಳಿ, ನಮ್ ಕಡೆಯಿಂದ ಒಂದು, ನಿಮ್ ಹಸ್ಬೆಂಡ್ ಕಡೆಯಿಂದ ಒಂದು. ಬೇಡಪ್ಪ ಏನಕ್ಕೆ ಸೀರೆಗಳು, ಸುಮ್ನೆ ನಿಶಾ ಒಂದ್ ಸಾಕು. ನಿಶಾನು ಸೀರೆ ಉಡ್ತಾವಳೆ ಗೈಸ್, ಅದೇ ನಮಗ್ ಬೇಜಾರಾಯ್ತಾ ಇರೋದು ಜನ ಸೀಮಂತಕ್ಕೆ. ತಲೆ ಕೆಟ್ಟೋಗ್ಬಿಡುತ್ತೆ. ನಿಶಾ ಏನ್ ಹಾಕುತ್ತಾ ಇದ್ದಾರೆ ಫೈನಲ್ ಆಗಿ ಸೀಮಂತ ದಿನ ನೋಡಿ ಅಷ್ಟೇ. ಬಾಯ್. ಈ ಸೀರೆ ನಿಖರವಾದ ಬೆಲೆ ಎಷ್ಟು ಅಂತ ಕಮೆಂಟ್ ಮಾಡಿ ಗೈಸ್. ಇವಳು ಎಷ್ಟು ಹೇಳಲು ಗೊತ್ತಾ? ಎಷ್ಟೇ 35ಗೆ. ನೀನು? ನಾನೊಂದು 50-60 ಇರ್ಬೋದು ಅನ್ಕೊಂಡೆ. ಅಂಗಡಿ ಓನರೇ 75 ಓನರ್ ಅಲ್ಲ ಅಂದ್ರೆ ಸ್ಟಾಫ್. ಇದ್ರ ಬೆಲೆ 5 lakhs ಮೇಲೆ. 5 lakhs ಅಂತೆ ಗೈಸ್. 7 lakhs. ಅದಕ್ಕೆ ಗೋಲ್ಡ್ ಐತಂತೆ. ಗೋಲ್ಡ್ ಓಕೆ. ನಾವು ಸುಮಾರು ಸೀರೆಗಳು ನೋಡಿದ್ವಿ, ಬಟ್ ನನಗೆ ಇನ್ನೂ ಬೆಟರ್ ಆಪ್ಷನ್ ಸಿಗ್ಬೋದಾ ಅಂತ ಅನ್ಕೋತಾ ಇದ್ದೀನಿ. ಸೀಮಂತಕ್ಕಲ್ವಾ, ಫಸ್ಟ್ ಸೀಮಂತ, ಸ್ವಲ್ಪ ಚೂಸಿ ಆಗಿದ್ದೀನಿ. ನನಗೆ ನೋಡೋವಾಗ ಚೆನ್ನಾಗಿ ಅನಿಸುತ್ತೆ. ಅದು ಉಟ್ಟ ಮೇಲೆ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. 1-2-3 ಉಟ್ಟು ನೋಡಿದೆ. ಸೊ ಇವಾಗ ಪೂರ್ಣಿಯವರು ಯಾವುದೋ ಒಂದು ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಈಗ ಇಲ್ಲಿ ಮದನವ್ರು ಇದ್ದಾರೆ. ಎಷ್ಟು ರೂಪಾಯಿ ತಗೊಳ್ಳಿ? ನಿಮ್ ಇಷ್ಟ. ಅಣ್ಣ ಕೊಡಿಸ್ತೀನಿ ಅಂತ ಹೇಳಿರೋದು. ಹಾಂ. ಸೊ ಇವಾಗ ಎಷ್ಟು ಲಕ್ಷ ಪುಣ? ಎಷ್ಟು ಲಕ್ಷ? ನಿನಗೆ ಸ್ಯಾಟಿಸ್ಫೈ ಆಗೋದು ಯಾವ್ದು ಇದೆ. ನೀನು ಬರ್ದ 23,000 ಅಂದ್ರೂ ನಮ್ಗೇನು ಅದು ಇಷ್ಟ ಆಗಿಲ್ಲ. ಅವ್ರಿಗೆ ಹೇಳಿಸ್ಕೊಬಿಟ್ರು. ನಾಚಿಕೆ ಇವಂಗೆ ನಾಚಿಕೆ. ಏನು ಮಾಡೋಣ ಬ್ರೋ? ನೋಡಿ ಒಂದ್ಸತಿ ತಗೊಳ್ಳೋದು, ಅಲ್ಲೇ ಪ್ಯಾಕ್ ಮಾಡಿ ಎಲ್ಲ ವಾರ್ಡ್ರೋಬ್ಗೆ ಕಬೋರ್ಡ್ಗೆ ಇಡ್ತೀರಾ. ಅದಕ್ಕೇನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ನಾವು ಊಟ ಮಾಡ್ತಾ ಇದ್ದೀವಿ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು. ಎಸ್, ಹಳ್ಳಿಕಟ್ಟೆ ನೋಡಿ ಗೈಸ್. ಅದವರು ಪುಳಿಯೋಗರೆ, ನಾನು ಕಾಫಿ ಕುಡಿಬೇಕನ್ನಿಸ್ತು. ಸ್ವಾತಿ ನಾನು 1/2. ಅಲ್ಲಿ ಒಳಗಡೆ AC ಇದ್ದಲ್ಲ, ಅಕ್ಕಿ ಹಸಿ ಕಾಫಿ ಕುಡಿವಂಗ ಆಗ್ಬಿಡದೆ ಚಳಿಗೆ. ಶೆಕೆ ಗೊತ್ತಾಯ್ತಾಯ್ತು ಗೈಸ್. ಇಲ್ಲಿ ಏನೇನೋ ನಡೀತಾ ಇದೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇನು ಹೇಳ್ಬಿಡಿ ಗೈಸ್, ನನಗೇನು ಬೈಬಿಡಿ. ಕಾಂಚಿಪುರಂಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತವ್ರೆ. ಕಂಚಿಗೆ ಹೋಗೋಣ ಅಂತವ್ರೆ. ಕಂಚಿ, ತಮಿಳ್ನಾಡು. ಅಲೆಕ್ಸಾ ಓಪನ್ ಸನ್ ರೂಫ್. ನಿಶುನ್ ಮಾತು ಅಷ್ಟೇ ಕೇಳೋದು. ಅಷ್ಟೇ ಕೇಳೋದು. ದಿನ ಓಡಿಸಿರೋದು ರೋಡ್ಗೆ. ಗೈಸ್, ನಾನು ಜ್ಯುವೆಲ್ರಿ ಈ ಥರ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಸೀಮಂತಕ್ಕೆ. ನಾನು ತೋರ್ಸಲ್ಲ. ನಿನಗೆ ಬೈತಾರೆ ಎಲ್ಲ ನೋಡಿ ಗೈಸ್. ನಾನು ತೋರಿಸ್ತೀನಿ. ತೋರ್ಸೆ
ನೀನೇ ಫೋನ್ ಮೇಲೆ ಪರವಾಗಿಲ್ಲ ಬೈರಿ ಗೈಸ್. ನಂಗೆ ಸ್ಪೆಷಲ್ ವೆಕೇಶನ್ಗೆ ಹಾಕೊಳ್ಳೋದನ್ನ ಅವತ್ತೇ ನೋಡ್ಬೇಕು ಅಂತ ಆಸೆ. ನೀವು ಬೈತೀರಾ ನಂಗೆ ಗೊತ್ತು, ಬೈರಿ. ಮಧು ಅವ್ರು ಎಲ್ಲಾನು ತೋರ್ಸಕ್ ರೆಡಿ ಇರ್ತಾರೆ, ನಿಶಾ ಅವರೇ ಹಂಗೆ ಹಿಂಗೆ ಅಂತೀರಾ. ಪ್ರಯಾಣ ಇವಾಗ ಎಲ್ರಪ್ಪ ಕಂಚಿಗೆ ಹೋಗದ ಏನೋ ಇರ್ರಿ. ಒಂದ್ ಚಾರ್ಜ್ ಆದ್ರೆ 300 ಕಿಲೋಮೀಟರ್ ಇದೆ ಡೈರೆಕ್ಟ್. ಇವಾಗ ಆಯ್ತು ಇಲ್ಲಿ ನೋಡಪ್ಪ ನಂದ್ ಅಸ್ತ್ರ ಮುಟ್ಟಿ ಕಂಚಿ. ಎಲ್ಲರೂ ಯಾವ್ದು ಹೇಳ್ತಾರೆ? ಮೆಜಾರಿಟಿ ಯಾರ್ದು ಬರುತ್ತೆ? ಸ್ವಾತಿಗ ಇನ್ನೊಂದು ಬೇಕಾ ಮದು? ಬೆರಳುನು ಚೇಂಜ್ ಮಾಡ್ತಾಳೆ. ಬೇಡ ಕಂಚಿ ಬೇಡ. ಪೂಜಾ ಪೂಜಾ ಅಂತೀನಿ. ಪೂರ್ಣಿ ಅವರೇ ನೀವು ಸೆಲೆಕ್ಟ್ ಮಾಡಿ. ಕಂಚಿ 2 ಕಂಚಿ 1 ಬೇಡ. ನಿಖಿಲ್ ಅವ್ರನ್ನ ಕೇಳಿ. ನಾನು ಹಿಡಿದ್ಬಿಡ್ತೀನಿ ಫಸ್ಟ್. ಅವನಿಗೆ ಬೇಜಾರಾಗ್ತೈತಂತೆ. ದೊಡ್ಡದು ಇದು ಕಂಚಿ. ಬೇಡ. ಅಣ್ಣನ್ನ ಫೈನಲ್. ಅವ್ರು ಹಿಡಿಯೋದೇ ಗೊತ್ತಲ್ಲ ಕಂಚಿ ಅಂತವ್ರಲ್ಲ. ನಿಕ್ಕಿ ಕರ್ಕೋಲಿ ಅಂದ್ಬಿಟ್ಟು ಎಲ್ಲ ಕಂಚಿ ಅಂತ ಅವಳು. ನಿಕ್ಕಿ ಇಲ್ಲ ಮರ್ತೋಯ್ತಿರ್ರು. ಬೇಗ. ಬೇಡ ಬೇಡ. 2 ಬೇಡ 3 ಬೇಕು. ಈಗ ನಿನ್ನ ಕೇಳ್ತೀನಿ ನಾನು. ಫೈನಲ್. ನನ್ ಪಾಪು ಆನ್ಸರ್ ಮಾಡುತ್ತೆ. 2 ಕಣ್ಣು 1 ಕಣ್ಣು ಮುಟ್ಟು. ಕೈ ಬೇಡ. ಬೇಡ. ಅಯ್ಯೋ ಇಲ್ಲೇ ಇದರಲ್ಲೇ ಹೋಗು. ಈಗ ಯಾವ್ದಪ್ಪ? ಹಂಗಾಪುರ್ಣಿ ಥ್ಯಾಂಕ್ ಯು. ಗೈಸ್ ಈಗ ಊಟ ಮಾಡ್ತಾ ಇದೀವಿ. ಈ ಹೋಟೆಲ್ ಸ್ವಲ್ಪ ಕಂಜೆಸ್ಟೆಡ್, ಕ್ರೌಡ್ ಜಾಸ್ತಿ, ಹತ್ರದಲ್ಲಿ ಇದ್ದಿದ್ದಿಲ್ಲೇ. ನಾವೀಗ ಮಲ್ಲೇಶ್ವರಂ ಬಂದಿದ್ದೀವಿ. ಜಯನಗರಿಂದ ಮಲ್ಲೇಶ್ವರಂ ಬರೋಷ್ಟರಲ್ಲಿ ಹೆಣ್ಣು ಕತೆ ಗೋವಿಂದ. ಬೆಂಗಳೂರಲ್ಲಿ ಡೈಲಿ ಗಾಡಿ ಓಡಿಸೋರ್ಗಂತೂ ದೊಡ್ಡ ಹ್ಯಾಟ್ಸ್ ಆಫ್. ಹೆಂಗಂದ್ರೆ ಅಡ್ಡಡ್ಡಕ್ಕೆ ಬರ್ತಾರೆ. ಯಪ್ಪ ಯಾರಿಗೂ ತಾಳ್ಮೆ ಅನ್ನೋದೇ ಇಲ್ಲ ಜೀವನದಲ್ಲಿ. ಒಂದ್ 15 ಅಂಗಡಿಗೆ ಹೋಗ್ಬಿಡ್ತೀವಿ ಪಕ್ಕ ಇದ್ರೆ. ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲೇ ಸುಸ್ತಾಗೋಯ್ತು. 1 ಅವರ್. ಶಾಪಿಂಗ್ ಫೀಲು ಸ್ಟಾರ್ಟಿಂಗ್ ಇತ್ತಲ್ಲ, ಸ್ವಲ್ಪ ಜೋಶ್ ಕಡಿಮೆ ಆಯ್ತು. ಈಗ ಸೀರೆ ನೋಡಿದ್ರೆ ಬರ್ತದ ಮತ್ತೆ ಜೋಶು. ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಬಂದಿದೀವಿ. ಯಾಕೆ ಪೂರ್ಣಿಮಾ ಆರ್ ಯು ಆಲ್ ರೈಟ್? ನಾಳೆ ಬರ್ಡೇ ಅಂತ ಏನಾದ್ರು ಸೀರಿಯಲ್ ಇದೆಯಾ? ಡಿಪ್ರೆಷನ್. ನಾಳೆ ನಮ್ಮ ಬರ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಪೂರ್ಣಿಮಾ. ಥ್ಯಾಂಕ್ ಯು ಸೋ ಮಚ್. ನೀವು ಬರ್ಡೇ ಪೂರ್ಣಿಮಾ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಪೂರ್ಣಿಮಾ. ಅಯ್ಯೋ. ಸೊ ಇವಾಗ ನಮ್ಮ ಹುಡುಗಿಗೆ ಏನಾರ ಕೊಡಿಸ್ಬೇಕು ಬರ್ಡೇಗೆ, ಸೆಲೆಬ್ರೇಷನ್ಸ್ ಎಲ್ಲ ಮಾಡಿಸ್ಬೇಕು. ನಾನು ಇವಳು ಬರ್ಡೇ 25 ಅನ್ಕೊಂಡಿದ್ದೆ, ಜೂನ್ 23 ಅಂತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಿಮ್ದೇನು ಇದು ಅಷ್ಟೇ ಇದು ಇರುವಾಗ ಏನಕ್ಕೆ ಬೇರೆ ಕಡೆ ಎಲ್ಲ ಶಾಪ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದು ಸೀಮಂತಕ್ಕಲ್ವಾ, ಸ್ವಲ್ಪ ಹೈಯರ್ ಅಮೌಂಟು ತೊಗೊತಾ ಇರೋದು ನಾನು. ಸೊ ಅಷ್ಟು ರೇಂಜ್ದೆಲ್ಲ ನಾವಿನ್ನೂ ನಿಧು ವಸ್ತ್ರದಲ್ಲಿ ಹಾಕ್ಸಿಲ್ಲ. ಯಾಕಂತಂದರೆ ನಂದು ಪ್ರೆಗ್ನೆನ್ಸಿ ಆಗ್ಬಿಡ್ತಲ್ವ, ಸೊ ಅದ್ರ ಕಡೆ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಪಾಪು ಎಲ್ಲ ಆದಮೇಲೆ ಜಾಸ್ತಿದು ಹಾಕಿಸ್ತೀವಿ. ಸೊ ಇವಾಗ ನಾವು ನಾರ್ಮಲ್ ಸ್ಯಾರೀಸ್ ಅಂದರೆ ಒಂದು 3000 4000 ಒಳಗಡೆದು ಮಾತ್ರ ಸೇಲ್ ಮಾಡ್ತಾ ಇರೋದು. ಸೀಮಂತಕ್ಕೆ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀವಲ್ಲ, ಹಾಗಾಗಿ ಬೇರೆ ಕಡೆ ತೊಗೊತಾ ಇದ್ದೀವಿ ಅಷ್ಟೇ ಶೋರೂಮಲ್ಲಿ. ಬನ್ನಿ ಹೋಗೋಣ ಈಗ. ಅಲ್ದು ಸಾಕಾಯಿತು. ಮಲ್ಲೇಶ್ವರಮ್ಗೆ ಬಂದಿದ್ವಿ. ಅಮ್ಮ ಯಾವುದು ನನಗೆ ಅಟ್ಲೀಸ್ಟ್ ಮದುವೆಲಿ ನೋಡಿದಾಗ ಒಂದು 2 ಆಪ್ಷನ್ ಇಷ್ಟ ತೆಗಿರೋ 2 ಆಪ್ಷನ್ ಇಷ್ಟ ಆಗಿತ್ತು. ಅದೇನು ಬೆಳಗ್ಗೆಯಿಂದ ಯಾವುದು ಇಷ್ಟ ಆಗ್ತಾಯಿಲ್ಲ. ಒಂದು 2-3 ರೆಫರೆನ್ಸ್ ಇದೆ, ಅದನ್ನೇ ಹಿಡ್ಕೊಂಬಿಟ್ಟಿದ್ದೀನಿ. ಅದೇ ಥರ ಸಿಗ್ತಾ ಇಲ್ಲ ಅನ್ನೋದು ಒಂದು ಡಿಸಪಾಯಿಂಟ್ಮೆಂಟ್ ಅಷ್ಟೇ. ವಾಟ್ ಆರ್ ಯು ಡೂಯಿಂಗ್ ಮೇಡಮ್? ಜೋಳ ತಗೋತಿದ್ದಾಳೆ. ನಾವು ಜಯನಗರ್ ಬೀದಿ ಅಲಿತಾ ಇದ್ದೀವಿ, ಮಲ್ಲೇಶ್ವರಂ ಬೀದಿ ಅಲಿತಾ ಇದ್ದೀವಿ. ಸೀರೆ ಸಿಗ್ಲಿಲ್ಲ. ಸೊ ಅದಕ್ಕೆ ಇವಾಗ ಜೋಳ ಏನಾರ ತಿನ್ಕೊಂಡು ಮನೆ ಕಡೆಗೆ ಹೋಗುವ ಅಂತ ಜೋಳ ತಗೋತಾ ಇದ್ದೀವಿ. ಮಳೆ ಬೇಯಿಸಿರೋದಿದ್ರೆ ಇಷ್ಟ ನನಗೆ, ಇವಳಿಗೆ ಈ ಥರ ಸುಟ್ಟಿರೋದು ಇಷ್ಟ. ನಿಂಗೆ 2 ಇಷ್ಟ. ಜೋಳ ಕೊಟ್ಟರೆ ಯಾವ ಜೋಳ ಕೊಟ್ಟರು ನಮ್ಗೆ ಇಷ್ಟ. ಹಾಂ. ನಾಳೆ ನಮ್ಮ ಪೂರ್ಣಿಯವರ ಬರ್ತಡೇ ಇರುವ ಕಾರಣ ನಂದುವೆ ಲೈಟಾಗಿ ಶಾಪಿಂಗಿಗೆ ಬಂದಿದ್ದೀವಿ. ಅವ್ರಿಗೆ ಶಾಪಿಂಗ್ ಮಾಡಿಸ್ತಾ ಇದ್ದಾರೆ ಅಣ್ಣನಾದ ಮದನ್ ಗೌಡ ಅವರು. ಅವಳು ಬರೀ ಜೀನ್ಸ್ ಮೇಲೆ ಹೋಯ್ತಾಳೆ. ಡ್ರೆಸ್ಸರ ಹಾಕೊಳ್ಳು ಬರ್ಡೇ ದಿನ ಅಂದರೆ ಜೀನ್ಸ್ ನೋಡ್ಕೊಂಡು ನಿಂತವಳೆ. ಹಾಂ, ಅವಳಿಗೆ ಯಾವ್ದು ಇಷ್ಟ ತಗೊಳ್ಳಿ.
ಕಡಿಮೆ ತಗೊಳಲ್ಲ ಟೈಮು. ಹಾಂ ತಗೋತಾಳೆ ಈಗ ನೋಡು. ನಿದ್ದೆ ಮಾಡೋಣ ಹಂಗಾರೆ ಒಂದೊಂದು ಎಲ್ಲರೂ ಒಂದೊಂದು ರೌಂಡು. ಇಲ್ಲಿ ಹುಡುಕ್ತಾವಳಾಗ್ಲೇ. ಬೇಗ ತಗೋಬೇಕು ಪೂರ್ಣ, ನಿಂತ್ಕೊಳಕ್ಕಾಗಲ್ಲ ಜಾಸ್ತಿ ಹೊತ್ತು. ಗೈಸ್ ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಗೈಸ್ ಬೆಳಗ್ಗೆಯಿಂದ ಓಡಾಡಿ ನನಗೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ದಿನದಲ್ಲಿ ಏನೋ ಒಂಥರ ನನಗೆ ಆಗ್ತಾನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅದೇನೋ ಮೇ ಬಿ ಲಾಸ್ಟ್ ಟ್ರೈಮಸ್ಟರಲ್ಲಿ ಇರೋದಕ್ಕೆ ಏನೋ ಗೊತ್ತಿಲ್ಲ. ಕಾಲು ತುಂಬ ಪೇಯ್ನ್ ಅನಿಸ್ತದೆ, ಇನ್ನೇನಿಲ್ಲ. ಸೊ ಅದಕ್ಕೆ ಏನಾದ್ರು ತಿನ್ನೋಣ ಅಂತ ಬಂದ್ವಿ ನಾನು ಮತ್ತು ನಿಖಿಲ್ ಅವರು ಕೆಳಗಡೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಂಗೆ ಮದುವೆಲೂ ಇಷ್ಟು ಫೀಲ್ ಆಗಿರಲಿಲ್ಲ. ಅಂದರೆ ಕಂಚಿಲ್ ಶಾಪ್ ಮಾಡಿದ್ದಿದ್ದು, ಅಂದರೆ ತುಂಬ ಆಪ್ಷನ್ಸ್ ಇತ್ತಲ್ಲಿ, ಮತ್ತು 2 ದಿನ ಟೈಮ್ ಇತ್ತು. ಅದರಲ್ಲೂ ಹೋಗಿದ ತಕ್ಷಣ ಫಸ್ಟ್ ನೋಡಿದ್ದೆ ನನಗೆ ಎರಡು ಇಷ್ಟ ಆಗಿತ್ತು, ಅದನ್ನು ಎತ್ತಿಡ್ಸಿದ್ವಿ. ಅದರಲ್ಲೇ ಒಂದು ತೊಗೊಂಡೆ ಮದುವೆಲಿ. ಬಟ್ ಇಲ್ಲ, ಆ ಥರ ಮೈ ಮೇಲೆ ಹಾಕೋಬೇಕು ಅನ್ನೋ ಥರನೇ ಫೀಲ್ ಆಗ್ತಿಲ್ಲ. ನಾನು ತುಂಬ ಚೂಸಿ ಏನಲ್ಲ, ತುಂಬ ಹುಡ್ಕೋದು ಆ ಥರ ಎಲ್ಲ ಮಾಡಲ್ಲ. ಆದರೆ ಇಷ್ಟ ಆಯಿತು, ಓಕೆ ಅನಿಸಿದ್ರು ತೊಗೊಂಡ್ಬಿಡ್ತೀನಿ. ಅದೇನೋ ಬೆಳಗ್ಗೆಯಿಂದ ಸುತ್ತಿದ್ದಕ್ಕೂ ಒಂದು ಸಿಕ್ಲಿವಲ್ಲ ಅನ್ನೋ ಥರ ಎಲ್ಲೋ ಬೇಜಾರಾಗ್ತಾಯಿದೆ. ಮೇ ಬಿ ಅದನ್ನು ಪಾಸಿಟಿವ್ ಆಗು ತೊಗೊತೀನಿ. ಯಾವುದೋ ಒಂದು ಸ್ಯಾರಿ ನನಗೋಸ್ಕರ ಎಲ್ಲೋ ಕಾಯ್ತಾ ಇದೆ, ಅದು ಸಿಗೋಕ್ಕೇ ಇವತ್ತು ನಮಗೆ ತೊಗೊಳಕ್ಕಾಗಲಿಲ್ಲೋ ಏನೋ ಅಂತ. ಸೊ ಲೆಟ್ಸ್ ಸಿ ಅದು ಯಾವ ಸ್ಯಾರಿ, ಎಲ್ಲಿದೆ, ಏನು ಎತ್ತ ಅಂತ. ಸೊ ಪೂರ್ಣಿ ಬರ್ಡೇ ಅಲ್ಲ, ಅವಳಿಗೇನಾದರೂ ತೊಗೊಳ್ಳೋಣ ಅಂತ. ಅವಳಿಗೆ ಸ್ಟ್ರೈಟ್ನಿಂಗ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಮತ್ತು ಬಟ್ಟೆಗಳು. ಆಮೇಲೆ ನೋಡೋಣ ಏನು ಕೊಡೋಣ ಅಂತ. ಅವಳಿಗೆ ಗೊತ್ತಿಲ್ಲ, ಏನೂ ಕೊಡ್ಸಲ್ಲ ಅನ್ನೋ ಥರನೇ ಸುಮ್ಮನೆ ಪ್ರಿಟೆಂಡ್ ಮಾಡ್ತಾಯಿದ್ದೀನಿ. ಸೊ ಏನೇನಾಗುತ್ತೆ, ಅವಳಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲನೂ ತೊಗೊತೀನಿ. ಲೆಟ್ಸ್. ಏನು ಡಯಟಾ ಮತ್ತೆ ಹೇಗೆ ಅನಿಸ್ತಾ ಇದೆ ಇವತ್ತಿನ ದಿನ? ತುಂಬ ಕಾಯಿಸ್ತಾ ಇದ್ದೀನ? ಬೇಜಾರಾಗ್ತಾ ಇದೆಯಾ? ಬೇಜಾರೇನು ಇಲ್ಲ, ಮತ್ತೆ ಆರಾಮ್ ತಿನ್ನಿ. ನನಗೆ ಒಂಥರ ಏನೋ ಗಿಲ್ಟ್ ಫೀಲು ಗೈಸ್. ಎಲ್ಲರೂ ಕರ್ಕೊಂಡೋಗಿ ಸುಮ್ಮನೆ ಏನೂ ತೊಗೊಳ್ದೆ ವಾಪಸ್ ಬರ್ತಾ ಇದ್ದೀನ, ಬೇಜಾರಾಗ್ತಾ ಇದೆಯಾ ಅವ್ರಿಗೆ ಅನ್ನೋ ಥರ. ಏನು ಇಷ್ಟೊಂದು ಇಲ್ಲಿ ನೋಡಿ, ಇಷ್ಟೊಂದು ತಿಂತೀನಿ. ಇಷ್ಟೊಂದು ತಿಂದರೆ ಅಷ್ಟೇ ನನ್ನ ಕತೆ, ಗೋವಿಂದ. ನೀವೇನು ತೊಗೊಂಡ್ರಿ? ಸ್ಯಾಂಡ್ವಿಚ್. ದಿನ ಶಾಪಿಂಗ್ ಮುಗ್ದಿಲ್ಲ ಅನ್ಕೋತೀನಿ, ಈ ಕಾಲಕ್ಕೆ ಆಗಲ್ಲ. ನಮ್ಮ ಪೂರ್ಣಿನ ಸ್ವಲ್ಪ ಚೂಸಿ ಜಾಸ್ತಿ. ನಾವು ಸಿಂಪಲಾಗೆ ಮನೇಲೆ ಪೂರ್ಣಿದು ಸಡನ್ ಪ್ಲ್ಯಾನ್ ಆಗಿದ್ದಿದ್ದು. ನಾಳೆ ಈಚೆ ಹೋಗ್ತೀವಿ, ಬಟ್ ಇವಾಗ ನೈಟ್ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಇಷ್ಟು ಏನೇನೋ ಬುಕ್ ಮಾಡಿದ್ದೀವಿ. ಇಲ್ಲೇ ಮನೇಲೆ ಸೆಲೆಬ್ರೇಟ್ ಮಾಡಿಸೋಣ ಅಂತ. ಆಚೆ ಅವಳು ನಾವಿಲ್ಲಿ ರೂಮಲ್ಲಿದ್ದೀವಿ. ಕೇಕ್ ಆರ್ಡ್ರ್ ಮಾಡಿದ್ದೀನಿ, ಬರ್ತಾಯಿದೆ. ಆಮೇಲೆ ಇದೆಲ್ಲ ಸಿಂಪಲಾಗಿ ಬುಕ್ ಮಾಡಿದ್ದೆ. ಐ ಹೋಪ್ ಅವಳು ಖುಷಿ ಆಗುತ್ತೆ ಅಂತ, ನೋಡೋಣ. ಆ್ಯಂಡ್ ಬೇಗ ಮಾಡ್ರಮ್ಮ. ಗೈಸ್ ನಾನೇ ಮಾತಾಡ್ತೀನಿ ಬಿಡು, ನನ್ನ ಹತ್ರ ಇದೆ ಮೈಕು. ಗೈಸ್ ಕೇಕ್ ನೋಡಿ, ಬಟರ್ ಸ್ಕಾಚ್ ಮಾಡಿಸಿದ್ದೀನಿ. ಪೂರ್ಣ ಅಂತ ಇಲ್ಲೇ ಪೂರ್ಣ ಅಂತ ಬರ್ತಿದ್ದೀವಿ ಗೈಸ್. ಇನ್ನೆಷ್ಟಿದೆ ಟೈಮ್ ಎಷ್ಟಿದೆ? ಹಾಂ, ಇನ್ನು ಟೈಮ್ ಐತೆ ಬೇಜಾನ್ ಟೈಮ್ ಐತೆ. ಆರಾಮಾಗೋದಿ, ಡಬ್ಬನ್ಸ್ಬಿಡಿ. ಪೂರ್ಣಿಮಾ ಆಚೆ ಮಲಗಿದ್ದಾಳೆ. ಇಲ್ಲ ಗೊತ್ತಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಒಂಚೂರು ಐಡಿಯಾ ಇರ್ಬೋದೇನೋ. ಇದೆಲ್ಲ ಎತ್ತಿ ಬೆಡ್ ಮೇಲೆ ಹಾಕ್ರಿ. ನಿಶಾ ಫುಲ್ ಕೆಲಸ ಮಾಡ್ತಾಳೆ ಗೈಸ್. ನೋಡಿ ಎಕ್ಸ್ಪೀರಿಯನ್ಸು. ಗಿಫ್ಟು ಪೂರ್ಣಿ ಬರ್ತಡೇದು. ಹಚ್ಚಾಯ್ತು, ಅಚ್ಚು 12 ಗಂಟೆ ಆಗೋಯ್ತು. ಆಯ್ತೇನೋ? ಹಾಂ ಆಯ್ತು. ಥ್ಯಾಂಕ್ ಯು.
ಪೂರ್ಣಿಮಾ ಹ್ಯಾಪಿ ಬರ್ಡೇ. ಪೂರ್ಣಿಮಾ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಾ ಕೇಕ್ ಕಟ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಎದೋ ಯಾರದು ಫ್ರೆಂಡ್. ಕೊಡು, ಅಲೋ, ಆಮೇಲೆ ಮಾಡ್ತೀನಿ ಅಂದು. ಒಂದು ನಿಮಿಷ ಬರ್ತೀನಿ. ಕೇಕ್ ಕಟ್ ಬಾ ಕೇಕ್ ಕಟ್ ಮಾಡ್ಬಿಡೋಣ. ಆಯ್ತು ಬರ್ತೀನಿ. ಬಿಚ್ಚು ಪೂರ್ಣಿ. ಶಕ್ಕೆ ಬಿಚ್ಚು. ಬೆವ್ತೋಗಿದ್ಯಲ್ಲ ಪುಣಿ. ನಾನು ಹುಚ್ಚಿ ತಂದಿದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. birthday to you. Happy birthday to you. Happy birthday to you, Purnima. Happy birthday to you. ಎಲ್ರು ಥ್ಯಾಂಕ್ ಯು ಸೊ ಮಚ್. ಐಡಿಯಾ ಇತ್ತಾ? ಈಗ ಜಸ್ಟ್ ಕೇಕ್ ಅನ್ಕೊಂಡಿದ್ದ. Tears in the eyes. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಫಾಸ್ಟ್ ಅಂಡ್ ಫ್ಯೂರಿಯಸ್ 10 ನಿಮಿಷ ರೆಡಿ ಮಾಡಿ 10 ನಿಮಿಷ ಪೂರ್ಣಿ, 15 ನಿಮಿಷ ಅನ್ಕೋ. ಹಾಂ ಓಕೆ, ಬಾ ಕೇಕ್ ಕಟ್ ಮಾಡು. ಎಲ್ರಿಗೂ ಹೇಳಿ, ಎಲ್ರು ಮಾಡವ್ರೆ. ಥ್ಯಾಂಕ್ ಯು ಸೊ ಮಚ್. ನಾನೇನು ಮಾಡಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಬಾ. ಓಕೆ, ಕೇಕ್ ಕಟ್ ಮಾಡ್ಸೋಣ. ಬನ್ನಿ ಕಸ್ಟಮರ್ ಹಂಗೆ ಬರಪ್ಪ, ನನಗಿದೆ ಇಷ್ಟ. ಗೈಸ್ ರೆಡಿ ನಂದು ಗೈಸ್ ಇಬ್ರು ಟ್ರೈನಿಂಗ್ ಅಲ್ಲಿ ಇದ್ದೀವಿ ಇವತ್ತು. ಕೇಕ್ ನೋಡಿದ್ರ ಆಗ್ಲೇ? ಪೂರ್ಣ ನಾನು ಕಟ್ ಆಗ್ತೀನಿ. ಹ್ಯಾಪಿ ಬರ್ಡೇ ಪೂರ್ಣ. ಓಕೆ, ಓದಿದ್ದೆ ರೊಕ್ಕ ನೀನು ಉದ್ದ. ನಾನು ಓದಿಲ್ಲ, ನಾನು ಓದಿದ್ರಷ್ಟೇ. ಉಪ್ಪು ಮಾಡು. ಹಾಂ, ಕ್ಲಾಪ್ಸ್ ಮಾಡ್ರು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ನೋಡು, ಅದಿತ್ಕೋ. ಇಲ್ಲಿ ನೋಡು. ಉರಿತಾನೆ ಇತ್ತದು. ಅದು ಇದ್ರ ಕ್ಯಾಂಡಲ್ ಅದು ಸ್ಪಾರ್ಕ್ಲಿಂಗ್ ಅನ್ಸುತ್ತೆ. ಇಲ್ಲಿ ಬನ್ನಿ, ಮಧ್ಯೆ ಕುತ್ಕೊಳ್ಳಿ. ಬಿಡೋದು ತೆಗ್ದ್ಬಿಡು ಪೂರ್ಣ. ಇಲ್ಲಿ ಮತ್ತೆ ಹಾಕೊಳ್ಳೋದೇ ನೋಡ್ಕೊಳ್ಳೋದು ಹಾಕೊಳ್ಳೋದೇ ನೋಡೋದು. ಅದೇ ಬಿಡು ಕುಡಿಲಿ. ಇರು ಆ ಕಡೆ ಮೂಲೆಗೆ ಹಾಕ್ಬಿಡೋಣ. 20 years. 19 years ಅಲ್ಲ, ಇವಾಗ 19 years. 18 ತುಂಬಿ 19. 18 ತುಂಬ 19 ಈಗ ಮೇಜರ್ ನೀನು. ಬವ್ವ ಅಯ್ಯೋ. ಬನ್ನಿ, ಎಲ್ಲ ಬನ್ನಿ. ಈ ಡೆಕೋರ್ ಕಾಣ್ಲಿ. ಆಯ್ತು, ನೀನು ಒಬ್ಳೆ ಹೋಗು ಪೂರ್ಣ. ಮಧ್ಯೆ ಕುತ್ಕೋ ಪೂರ್ಣ. ಕುತ್ಕೊಂಡು ಕಟ್ ಮಾಡು. ಅದು ಸ್ವೀಟ್ ತಗೋ. ಇದೆಲ್ಲ ಫಸ್ಟ್ ಟೈಮ್. ಫಸ್ಟ್ ಟೈಮ್. ಲೈಟ್ ಆಫ್ ಮಾಡಿ ಹೆಂಗ್ ಕಾಣುತ್ತೆ? ಇದರಲ್ಲಿ ಏನು ನೈಫು ಅಲ್ಲಿ ನಿನ್ನಿಂದೆ, ನಿನ್ನಿಂದನೇ ಐತೆ ನೋಡಿ ನೈಫು. ಸರಿ ಕುತ್ಕೋ. ರೆಡಿ? ಇರ್ಲಿಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಪೂರ್ಣಿಮಾ. ಹ್ಯಾಪಿ ಬರ್ಡೇ ಟು ಯು. ಅಬ್ಬಾ ಸುಸ್ತಾಯ್ತು. ಹಾಂ, ಬೆಳಕಿರಲ್ಲ ಹಾಕ್ಲಾ? ಹಾಕಿ ಈಗ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದಿ, ನೀನು ಅಂದ್ಕೊಂಡಿರೋದೆಲ್ಲ ಆಗು, ಒಳ್ಳೇದಾಗಲಿ. ತಿನ್ಬೇಕು. more happy days of the day. God bless you. ಬೇರೆ ಥರ ಅನಿಸ್ತಾ ಇದೆ. ಪೂರ್ಣಿಮಾ ಅವರು ನಾಳೆ ಮಿರ 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 ಅಂತ ಹೊಸ ಬಟ್ಟೆ ಮಿಂಚ್ತಾರೆ ಗಾಯ್ಸ್. ಇವಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಡಿಲ್ ಬಂದ್ಬಿಟ್ಟವ್ರೆ. ಹೋಗು ಒಂದು ನಿಮಿಷ. ಇನ್ವಿಟೇಷನ್ ಇತ್ತ ಪೂರ್ಣಿ ನಿಂಗೆ? ಈ ತರ ಅಲ್ಲ, ಸಿಂಪಲ್ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಒಟ್ಟಲ್ಲಿ ಅನ್ಕೊಂಡವಳೆ. ಹ್ಯಾಪಿ ಬರ್ತ್ಡೇ. ಏನು ಮಾಡಬೇಕು ನಿಶಾ ಅವರೇ? ವಿಡಿಯೋ ಮಾಡಿ ಎಲ್ಲರಿಗೂ ಮಾಡ್ತೀನಿ. ವಿಡಿಯೋ? ಹ್ಯಾಪಿ ಬರ್ಡೇ ಪುಣ್ಯ. ಥ್ಯಾಂಕ್ ಯು. ನಂಗೆ ಕೊಡು. ನಂಗೆ ಕೊಡು ಅಂತೆ. ಶೆಕೆ. ನಂಗೆ ಕೊಡು. ಬಾವ್. ಓ
ನಾದಿನಿ ಬರ್ಡೇ ಮಾಡಕ್ಕೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ರು ಗೊತ್ತಾ? ಯಾರ್ದು ನಂದು ತಲೆ ಕೆಡ್ಸ್ಕೊಂಡಿಲ್ಲ, ನಿಜದ್ದು ಕೆಡ್ಸ್ಕೊಂಡಿಲ್ಲ, ಅಷ್ಟು ಕೆಡ್ಸ್ಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೋಡಿ ಗೈಸ್, ಮಧು ರೂಮ್ ಫುಲ್ ಡೆಕೋರ್ ಆಗಿದೆ. ಓಕೆ, ಇವಾಗ ನಮ್ಮ ಪೂರ್ಣಿಗೆ ಲಾಸ್ಟ್ ಮಿನಿಟಲ್ಲಿ ಈಗ ಬುಕ್ ಮಾಡಿ ಒಂದು ಗಿಫ್ಟ್ ತಂದಿದ್ದೀನಿ. ನೀನು ಹಿಂದೆನೇ ಇದೆ ಪೂರ್ಣಿಮಾ, ಎತ್ಕೋ. ಎರಡು ಗಿಫ್ಟು, ಒಂದು ಛೋಟಾ ಗಿಫ್ಟು, ಒಂದು ಬಡ ಗಿಫ್ಟು. ಬಡ ಅಂದರೆ ಇದು ಯೂಸ್ ಆಗುತ್ತೆ ಅವ್ರಿಗೆ. ಇದಾ ಅಲ್ಲ, ನಿನ್ಗೆ ಅದು ಫೇವ್ರೇಟ್ ಅವಳಿಗೆ, ಡಾರ್ಕ್ ಚಾಕ್ಲೇಟು. ಫಸ್ಟ್ ಕೈ ಟಿಶ್ಯೂ ಇಲ್ಲ ಇತ್ತಲ್ಲ. ಫ್ರಮ್ ಯುವರ್ ಸಿಸ್ಟರ್. ಏನಿರ್ಬೋದು ಗೆಸ್ ಮಾಡು, ಏನಿರ್ಬೋದು ಗೆಸ್ ಮಾಡು. ಹೇರ್ ಬ್ರಷಾ? ಇದು ಇದೇನೋ ಅಂತಾರಲ್ಲ, ಏನದು ಅದು ಇಷ್ಟೇ ಇರುತ್ತೆ. ಬಾಕ್ಸ್ ಕೊಟ್ಟವ್ರೆ. ಮುಖ ಕೊಡ್ತಾರೆ. ಏರ್ ಬ್ರಷಾ? ನೋಡು ತೆಗ್ದಿ. ನಿಂಗೇನ್ ಇರ್ಬೇಕು ಅಂತ ಆಸೆ ಹೇಳ್ಬಿಡಿದ್ಲೆ. ನಿಂಗೇನ್ ಇರ್ಬೇಕು ಅಂತ. ನೋಡಿ, ಎಣ್ಣೆ ಬಾಟ್ಲು ಹಂಗೆ ಬರ್ತದೆ. ಯಾಕಂದ್ರೆ ಅವತ್ತು ಒಂದ್ ದಿವಸ ಹೇಳಿ ತಕ್ಕ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು, ನನಗೆ ಇಷ್ಟ ಅಂತ ಅಂದ್ಬಿಟ್ಟು, ಅದಕ್ಕೆ ಅದೇ ಅಂದ್ಕೊಂಡೆ. ಥ್ಯಾಂಕ್ ಯು ಅಕ್ಕ. ಇನ್ನು ಡೈಲಿ ಉಚ್ಕೊಳ್ಳೋದೆ ಪುಣ್ಯ. ಅವಳಿಗೆ ಹೆವಿ ಇಷ್ಟ. ನಾನು ತಗೊಂಡಿದ್ದೆ, ಅಂದರೆ ನನಗೆ ಮಧು ಗಿಫ್ಟ್ ಕೊಟ್ಟಿದ್ಲು. ಅವಳು ಒಂದೆರಡು ಸಲ ಯೂಸ್ ಮಾಡಿ, ಕೇಳಿಸ್ತೈತಾ ವಾಯ್ಸು? ನೀವು ಮೈಕ್ ಹಾಕಿದ್ದೀರಾ ಮೇಡಮ್? ನೋಡು, ಒಂದೆರಡು ಸಲ ಯೂಸ್ ಮಾಡಿ ಅವಳಿಗೆ ಇಷ್ಟ ಆಗಿತ್ತು. ಆಗ ಮಧು ಕೊಡಿಸ್ತೀನಿ ನಿನಗೂ ಅಂತ ಹೇಳಿದ್ಲು. ಥ್ಯಾಂಕ್ ಯು ಅಕ್ಕ. ಯೂಸ್ ಆಗುತ್ತೆ ತುಂಬಾ. ಕಾಲೇಜ್ಗೆ ಇನ್ನೊಂದು ದೊಡ್ಡ ಬೈಕ್ ಇದೆ, ಅದನ್ನ ಸ್ವಲ್ಪ ತೀರಿಸ್ಬೇಕು. ಅದೆಲ್ಲ ಏನು ಬೇಡ, ಪರವಾಗಿಲ್ಲ, ಇಷ್ಟೇ ಸಾಕು. ಟೈಮೇ ಇರಲ್ಲ. ಅದು ಹೀಟರ್ ಅಲ್ಲ ಪೂರ್ಣಿ, ಹೀಟ್ ಆಗಲ್ಲ ಪೂರ್ಣಿ. ಡ್ರೈಯರ್ ಕಮ್ ಸ್ಟ್ರೈಟ್ನರು ಹ್ಮ್, ಉದ್ರಬಾರ್ದು. ಥ್ಯಾಂಕ್ ಯು. ಮೇಡಮ್, ಇತ್ತಾಗ ಬಂದಾಗ ನಮ್ಗೊಂದ್ ಸ್ವಲ್ಪ ತಗೊಬನ್ನಿ. ನಮ್ಗೊಂದ್ ಸ್ವಲ್ಪ ತಗೊಬನ್ನಿ. ನಮ್ಗೂ ಅಷ್ಟೇ ನಿಮ್ದು ಯಾವಾಗ ಸೆಲೆಬ್ರೇಷನ್ಸ್? ಜುಲೈ 6ಕ್ಕೆ ಬರ್ತಡೆಗೆ. ಅವ್ರದ್ದು ಅವ್ರ ಬರ್ಡೇ ಮಾಮೂಲಿ ಯೂಶಲಿ. ನಾನು ಯೂಶಲಿ ಅದು 12 ಗಂಟೆಗೆ ಸೆಲೆಬ್ರೇಟ್ ಮಾಡಿಸ್ತೀನಿ. ಫಸ್ಟ್ ಕೇಕ್ ಇವಳೆ ಕಟ್ ಮಾಡಿಸ್ಬಿಡ್ತಾಳೆ ಗೈಸ್, ಎಲ್ಲಾರ್ದು. ನಿಶುಂದಾಗ್ಲಿ, ನಂದಾಗ್ಲಿ, ನಿಖಿಲ್ ಅವ್ರದ್ದು, ಸ್ವಾತಿ ಮತ್ತೆ ಪೂರ್ಣಿ, ಎಲ್ಲಾರ್ದು ಫಸ್ಟ್ ಬರ್ತಡೇ ಮಾಡೋದೇ ಮಧು. ನೆಕ್ಸ್ಟ್ ಡೇ ಎಲ್ಲ ನಮಗೆ ಟೈಮ್ ಇರುತ್ತೆ, ಅವಾಗ ನಾವು ಏನಿಸ್ತಿದೆ? ಥ್ಯಾಂಕ್ ಯು ಸೋ ಮಚ್. ಅವ್ರು ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶ್ ಮಾಡ್ತೀರಾ ನನಗೆ? ಈ ವ್ಲಾಗ್ ಇಷ್ಟ ಆಗಿದ್ರೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ದಿಶಾ ವ್ಲಾಗ್ಸ್, ಮದನ್ ಗೌಡ ಯೂಟ್ಯೂಬ್ ಚಾನಲ್.